ತನೆ ನಾನಿ ತಾನನಿ ತನೆ ನಾನೇ ನಾನನಿ ತನೆ ನಾನನಿ ತನೆ ನಾನನಿ ತನೆ ನಾನೇ ನಾನೇ ತಾನನಿ. ಹಾಯ್ ಗಾಯ್ಸ್, ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿನ ಎಲ್ಲರೂ ಮಾಡ್ತಾರೆ, ಆದರೆ ಪ್ರೀತಿಸಿದವ್ರನ್ನ ಕೈ ಹಿಡಿಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಅಂದಾಗ ಮಾತ್ರ ಆ ಪ್ರೀತಿಗೊಂದು ಅರ್ಥ ಬರೋದು. ಎಷ್ಟೋ ಲವ್ ಸ್ಟೋರಿ ಇರೋ ಸಿನಿಮಾಗಳನ್ನು ನೀವು ನೋಡಿದ್ದೀರಾ, ಆದರೆ ಈ ಸಿನಿಮಾ ಮಾತ್ರ ಎಲ್ಲ ಪ್ರೇಮಿಗಳಿಗೆ ವೆರಿ ಸ್ಪೆಷಲ್. ಆ ಸಿನಿಮಾ ಯಾವುದು ಅಂದರೆ ಅದೇ ಒಲವೇ ಮಂದಾರ. ಹೆಸರು ಸ್ವಲ್ಪ ಓಲ್ಡ್ ಸ್ಟೈಲ್ ಅನಿಸ್ಬೋದು, ಆದರೆ ಕತೆ, ಚಿತ್ರಕಥೆ, ಪಾತ್ರಗಳು, ಹಾಡುಗಳು ನಿಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯೋದಂತೂ ಸತ್ಯ. ಹೌದು, ನಿರ್ದೇಶಕ ಜಯತೀರ್ಥ ಅವರು ಅಷ್ಟು ನೀಟಾಗಿ ಈ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಹೀರೋ ವಿಚಾರಕ್ಕೆ ಬರೋದಾದರೆ ನಮ್ಮ ಶ್ರೀಕಿ ಅವರ ಅದ್ಭುತ ಅಭಿನಯ ಈ ಚಿತ್ರಕ್ಕಿದೆ. ಆದರೆ ಇಲ್ಲಿ ಹೀರೋ ಮ್ಯಾಟರ್ ಆಗಲ್ಲ, ಯಾಕಂದರೆ ಈ ಸಿನಿಮಾಗೆ ಕಥೆಯೇ ಹೀರೋ. ಸಿನಿಮಾ ತುಂಬಾ ಸಿಂಪಲ್ ಆಗಿದೆ. ಒಬ್ಬ ಶ್ರೀಮಂತ ಹುಡುಗ ಅಂದರೆ ನಮ್ಮ ಹೀರೋಗೆ ಒಬ್ಬ ಬೇರೆ ರಾಜ್ಯದ ಅಂದರೆ ಅಸ್ಸಾಂನ ಒಬ್ಬ ಹಿಂದಿ ಹುಡುಗಿ ಜೊತೆಗೆ ಲವ್ ಆಗುತ್ತೆ. ಹುಡುಗ ಏನೋ ತಮಾಷೆಗೆ ಐ ಲವ್ ಯು ಅಂತ ಹೇಳಿರ್ತಾನೆ, ಆದರೆ ಹುಡುಗಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ನಿಜವಾಗ್ಲೂ ಇಷ್ಟಪಡೋಕ್ಕೆ ಶುರು ಮಾಡ್ತಾಳೆ. ಕೊನೆಯಲ್ಲಿ ತನ್ನ ರಾಜ್ಯಕ್ಕೆ ಹಿಂದಿರುಗಿ ಹೋಗುವಾಗ ಒಂದು ಮಾತು ಹೇಳಿ ಹೋಗ್ತಾಳೆ, ಅದೇನೆಂದರೆ ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ದಯವಿಟ್ಟು ನನ್ನ ನೋಡೋಕ್ಕೆ ಬಾ ಅಂತ. ಇದನ್ನು ನಮ್ಮ ಹೀರೋ ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡು ಬರೀ ಕಾಲ್ನಡಿಗೆಯಲ್ಲಿ ತನ್ನ ದೇವತೆಗೋಸ್ಕರ ಹೊರಡ್ತಾನೆ. ಇನ್ನು ಹೋಗೋ ದಾರಿಯಲ್ಲಿ ಕೂಡ ಆತನಿಗೆ ದ ಗ್ರೇಟ್ ಲವರ್ಸ್ ಮತ್ತು ಲವ್ ಸ್ಟೋರಿಗಳನ್ನು ಕೂಡ ನೋಡ್ತಾನೆ. ಒಂದು ದಶರಥ್ ಮಾಂಜೆ, ಇವರ ಬಗ್ಗೆ ನಿಮಗೆ ಗೊತ್ತೇ ಇದೆ. ತನ್ನ ಹೆಂಡತಿ ಸಾವಿನ ನಂತರ ಒಂದು ಬೆಟ್ಟನ ಕಡಿದು ಸುಮಾರು ಕಿಲೋಮೀಟರ್ ಇದ್ದ ರಸ್ತೆನ ಕೇವಲ ಅಂತರಕ್ಕೆ ತಂದು ತನ್ನ ಪ್ರೀತಿನ ಹೆಂಡತಿ ಸಾವನ್ನಪ್ಪಿದ್ದರೂ ಕೂಡ ಇನ್ನು ಯಾರೂ ಕೂಡ ಆ ರೀತಿ ಸಾಯಬಾರ್ದು ಅಂತ ತೋರಿಸಿಕೊಟ್ಟಿದ್ದರು. ಇನ್ನು ದಶರಥ್ ಮಾಂಜೆ ಬಗ್ಗೆ ಕೂಡ ಸಿನಿಮಾ ಇದೆ. ಟ್ರೂ ಇನ್ಸಿಡೆಂಟ್ ಟಾಪಿಕಲ್ಲಿ ಈ ಸಿನಿಮಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಪಿನ್ ಮಾಡಿಟ್ಕೊಳ್ಳಿ. ಇನ್ನೊಂದು ಮುಖ್ಯ ಪಾತ್ರ ಅಂದರೆ ರಂಗಾಯಣ ರಘು ಅವರು. ತುಂಬ ಬಡವರಾಗಿರ್ತಾರೆ. ತನ್ನ ಹೆಂಡತಿನ ಒಂದು ತಳ್ಳುಗಾಡಿನಲ್ಲಿ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಸಿನಿಮಾದಲ್ಲಿ ಇವರ ಆ್ಯಕ್ಟಿಂಗ್ ನೋಡಿದರೆ ನಿಜವಾಗ್ಲೂ ನೀವು ಕಳೆದೋಗ್ತೀರಾ. ಆ್ಯಂಡ್ ಕೊನೆಯಲ್ಲಿ ಕಣ್ಣೀರು ತೋರಿಸೋದು ಕೂಡ ಇದೇ ಕ್ಯಾರೆಕ್ಟರ್. ಹಾಗೆ ಈ ಸಿನಿಮಾದ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆಗಿದ್ದವು. ಸಿನಿಮಾದ ಕೆಲವೊಂದು ಸನ್ನಿವೇಶಗಳಲ್ಲಿ ಹಾಗೂ ಕೆಲವೊಂದು ಪಾತ್ರಗಳಲ್ಲಿ, ಪ್ರೀತಿಯ ಹುಡುಕಾಟದಲ್ಲಿ ಕೆಲವೊಂದು ಟ್ರ್ಯಾಕ್ಗಳು ಕಿವಿ ಮತ್ತು ಮನಸ್ಸು ಇವೆರಡಕ್ಕೂ ಮೋಸ ಮಾಡೋದಿಲ್ಲ. ಈ ಒಂದು ಪ್ರೀತಿಯನ್ನು ಸೇರೋ ಬೈಕೆ ಹೊತ್ತ ಹೀರೋಗೆ ಕೊನೆಗೆ ತನ್ನ ಪ್ರೀತಿಸಿದವಳನ್ನು ಹೋಗಿ ಸೇರ್ತಾನ ಇಲ್ಲವಾ ಅನ್ನೋದನ್ನು ಒಮ್ಮೆಯಾದರೂ ಈ ಸಿನಿಮಾವನ್ನು ನೀವು ನೋಡಲೇಬೇಕು. ಏನು ಗುರು ಇವನು ಲಾಂಗು ಮಚ್ಚೋ ಅನ್ನೋ ಈ ಕಾಲದಲ್ಲಿ ಹಳೆ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದಾನೆ ಅಂದ್ಕೋಬೇಡಿ. ಕೆಲವೊಂದು ಸಿನಿಮಾಗಳು ಹಾಗೆ ಥಿಯೇಟ್ರಿನಿಂದ ಮಾಯ ಆದರೂ ಯಾವಾಗಲೂ ಮನಸ್ಸಲ್ಲಿ ಹಾಗೆ ಉಳಿಯುತ್ತೆ. ಅಂತಹ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕೆ ಈ ನಿಮ್ಮ ಚಾನೆಲ್ ಸಿನಿಮಾ ರಿವೈವ್ ಇರೋದು. ನನ್ನ ಪ್ರಕಾರ ಡೈರೆಕ್ಷನ್, ಆ್ಯಕ್ಟಿಂಗ್, ಮ್ಯೂಸಿಕ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ಕಲಿಯೋದಕ್ಕೆ ಈ ಒಲವೇ ಮಂದಾರ ಸಿನಿಮಾ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ತೀನಿ. ಒಂದು ದೊಡ್ಡ ಥ್ಯಾಂಕ್ಸ್ ಟು ಡೈರೆಕ್ಟರ್ ಜಯತೀರ್ಥ ಸರ್ಗೆ ಆ್ಯಂಡ್ ಒಲವೇ ಮಂದಾರ ಟೀಮ್ಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಈ ಸಿನಿಮಾವನ್ನು ನೋಡಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಥರ ಸಿನಿಮಾದ ಬಗೆಗಿನ ಇಂಟ್ರೆಸ್ಟಿಂಗ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.